I'm Ranjan from Purna Pagnas Education Center. Just want to tell the upcoming students that ಅಂದರೆ ನೀವು ಮುಂದೆ ಬರೋ ವಿದ್ಯಾರ್ಥಿಗಳು ಏನು ಹೇಳ್ತೀನಿ ಅಂದರೆ, ಈಗ 10ನೇ ಕ್ಲಾಸ್ ಅಂದ ಕೂಡ ಎಲ್ಲರೂ ಪೋಷಕರು ಏನಂತಾರೆ ಅಂದರೆ ಸ್ವಲ್ಪ ಒತ್ತಡ ಹೇಳ್ತಾರೆ, ಪಬ್ಲಿಕ್ಕು ಹೇಳಬೇಕು, ಓದ್ಬೇಕು, ಚೆನ್ನಾಗಿ ಓದಬೇಕು ಅಂತ. ಆದರೆ ನಾನೇನು ಹೇಳ್ತೀನಿ ಅಂದರೆ, ಈ ಒತ್ತಡನೇ ಒಂಥರ ಚಾಲೆಂಜರ್ ತೊಗೊಳ್ಳಿ, ಅದನ್ನೇ ಆ ಚಾಲೆಂಜನ್ನ ಫೇಸ್ ಮಾಡಿ ಗೆಲ್ಲುವಂಥ ಧೈರ್ಯ ಇಟ್ಕೊಂಡು ಸ್ಟಾರ್ಟಿಂಗಿಂದ ಓದಿ. ಸ್ಟಾರ್ಟಿಂಗಿಂದ ಒಂದು ವೇಳಾಪಟ್ಟಿ ಮಾಡ್ಕೊಳ್ಳಿ, ಯಾವ ಟೈಮಿಗೆ ಎದ್ದು ಓದಬೇಕು, ಎಷ್ಟೊತ್ತು ಓದಬೇಕು, ನೀವು ಯಾವ ಸಬ್ಜೆಕ್ಟಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಓದಬೇಕು ಅಂಥವನ್ನೆಲ್ಲ ನೀವು ಇವಾಗಲೇ ಪ್ಲ್ಯಾನ್ ಮಾಡಿಕೊಂಡು ಅದನ್ನ ಸ್ಟಾರ್ಟಿಂಗ್ ಏಪ್ರಿಲ್ 8 ತನಕ ನೀವು ಅದನ್ನೇ ಫಾಲೋ ಮಾಡಿ. ಆವಾಗ ನಿಮಗೆ ಎಕ್ಸಾಮ್ ಟೈಮಲ್ಲಿ ನಿಮ್ಗೆ ಈಸಿ ಆಗುತ್ತೆ, ನೆನ್ಪಿಟ್ಕೊಳ್ಳೋಕೆ ಈಸಿ ಇರುತ್ತೆ. ಆಮೇಲೆ ನಿಮಗೆ ಏನು ಕಷ್ಟ ಅನಿಸಲ್ಲ. ಆಮೇಲೆ ನೀವು ಪ್ರತಿದಿನ ಓದೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಅಂದರೆ ನೀವು ಬೆಳಗ್ಗೆ ಬೇಗ ಎದ್ದು ಓದಿ ಅಥವಾ ರಾತ್ರಿ ಲೇಟ್ ಓದಿ. ಆದರೆ ನಾನು ಪ್ರಿಫರ್ ಮಾಡಿದ್ದು ಬೆಳಗ್ಗೆ ಬೇಗ ಎದ್ದು ಎರಡೂ ರಾತ್ರಿನೂ ಓದೋದು, ಬೆಳಗ್ಗೆ ಓದೋದು ಎರಡನ್ನೂ ಫಾಲೋ ಮಾಡಬೇಡಿ. ಅದು ಯಾಕಂದರೆ ಆರೋಗ್ಯಕ್ಕೆ ಸ್ವಲ್ಪ ಹಾನಿಕರ. ಅಂದರೆ ತಲೆನೋವು ಬರ್ಬೋದು, ಜ್ವರ ಬರ್ಬೋದು, ಆ ಟೈಪ್ ಆಗುತ್ತೆ. ಅದನ್ನು ನೀವು ಬೆಳಗ್ಗೆ ಓದೋದು ಒಳ್ಳೆಯದು. ಆಮೇಲೆ ನೀವು 3-4 ತಿಂಗಳು ಇರ್ಬೇಕಾದ್ರೆ, ಸ್ಟಾರ್ಟಿಂಗ್ ಅಂದರೆ ಲಾಸ್ಟ್ 3-4 ತಿಂಗಳು ಇರ್ಬೇಕಾದ್ರೆ ಏನು ಮಾಡಬೇಕು ಅಂದರೆ, ನೀವು ಅಂದರೆ ಹಳೆಯ ಕ್ವಶನ್ ಪೇಪರ್ಗಳನ್ನ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಅದನ್ನು ಬರೆದಷ್ಟು ನಿಮಗೆ ರೈಟಿಂಗ್ ಅಂದರೆ ಯಾವ ಕ್ವಶನ್ಗಳು ಎಕ್ಸ್ಪೆಕ್ಟ್ ಆಗ್ತವೆ, ಯಾವ ಕ್ವಶನ್ಗಳು ಬಂದೇ ಬರ್ತವೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಆಮೇಲೆ ಬರೆಯೋದು ಸ್ಕಿಲ್ಲಿಂದ ಎಷ್ಟು ಆನ್ಸರ್ ಬರೀಬೇಕು, ಎಷ್ಟು ಮಾರ್ಕ್ಸಿಗೆ ಎಷ್ಟು ಆನ್ಸರ್ ಬರೀಬೇಕು, ಅವೆಲ್ಲ ತಿಳುವಳಿಕೆ ಬರುತ್ತೆ. ಆಮೇಲೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ, ಟೈಮ್ ಮ್ಯಾನೇಜ್ಮೆಂಟ್ ಇನ್ನೂ ಈಸಿಯಾಗಿ ನಿಮ್ಗೆ ಗೊತ್ತಾಗುತ್ತೆ. ಆದ್ದರಿಂದ ನೀವು ಅದನ್ನೇ ಫಾಲೋ ಮಾಡ್ಕೊಳ್ಳಿ. ಆಮೇಲೆ ನೀವು ಪ್ರೆಷರ್ನ ಎಂಜಾಯ್ ಮಾಡ್ಕೊಳ್ಳಿ. ಪ್ರಾಜೆಕ್ಟ್ಸ್ ಎಲ್ಲರ ಬಗ್ಗೆ ಧ್ಯಾನ ಕೊಡಿ. ನಿಮ್ಮ ಫ್ರೆಂಡ್ಸ್, ಒಳ್ಳೆ ಫ್ರೆಂಡ್ಸ್ ಮಾಡಿಕೊಂಡು ಅವ್ರ ಜೊತೆ ಅಂದರೆ ಡಿಸ್ಕಸ್ ಮಾಡಿ ಒಳ್ಳೆ ವಿಷಯಗಳ ಬಗ್ಗೆ. ಅಂದರೆ ನೀವು ಕೂಲಾಗಿ ಆ ಪ್ರೆಷರನ್ನ ಎಂಜಾಯ್ ಮಾಡ್ಕೊಂಡು ಓದಿ. ಯಾವತ್ತೂ ಒತ್ತಡದಲ್ಲಿ ಓದ್ಬೇಡಿ. 10th ಸ್ಟ್ಯಾಂಡರ್ಡನ್ನ ಎಂಜಾಯ್ ಮಾಡ್ಕೊಂಡು ಅಚೀವ್ ಮಾಡೋಕ್ಕೆ ಟ್ರೈ ಮಾಡಿ. ಅಂದರೆ ಐ ವಿಶ್ ಆಲ್ ದ ಅಪ್ಕಮಿಂಗ್ 10 ಸ್ಟೂಡೆಂಟ್ಸ್ ಬೆಸ್ಟ್ ಆಫ್ ಲಕ್, ಆಲ್ ದ ಬೆಸ್ಟ್.